ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ LICನ ಹೌಸಿಂಗ್ ಫೈನಾನ್ಸ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ವೆಬ್ಸೈಟಿಗೆ ತೆರಳಿ ನೋಟಿಫಿಕೇಶನ್ನ ಓದ್ಕೊಂಡು ಈ ಒಂದು LIC ಹೌಸಿಂಗ್ ಫೈನಾನ್ಸ್ ಹುದ್ದೆಗಳಿಗೆ ಈಸಿಯಾಗಿ ಆನ್ಲೈನ್ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ LICನ ಹೌಸಿಂಗ್ ಫೈನಾನ್ಸ್ ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಬಂದ್ಬಿಟ್ಟು ಜೂನಿಯರ್ ಅಸಿಸ್ಟೆಂಟ್ಸ್ ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಯಾವ ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಖಾಲಿ ಇದಾವೆ ಅಂತ ನೋಡಬಹುದು. ಇಲ್ಲಿ ಆಂಧ್ರ ಪ್ರದೇಶನಲ್ಲಿ ಖಾಲಿ ಇದಾವೆ, ಆಸಾಂ, ಬಿಹಾರ್, ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವೊಂದು ಊರಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದಾವೆ. ಬೆಂಗಳೂರಲ್ಲಿದೆ, ಬೆಳಗಾಮಲ್ಲಿದೆ, ಗುಲ್ಬರ್ಗದಲ್ಲಿದೆ, ಹಾಸನದಲ್ಲಿದೆ. ಟೋಟಲ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಟೋಟಲ್ ಬಂದ್ಬಿಟ್ಟು 29 ಪೋಸ್ಟ್ಗಳು ಖಾಲಿ ಇದಾವೆ. ಟೋಟಲ್ ಜೂನಿಯರ್ ಹೌಸಿಂಗ್ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳೇ ಬಂದ್ಬಿಟ್ಟು ಎಲ್ಲ ಸ್ಟೇಟ್ ಅಲ್ಲಿ ಸೇರಿ 180 ವೇಕೆನ್ಸೀಸ್ ಇದಾವೆ. ಇಲ್ಲಿ ವೇಕೆನ್ಸಿ ಸ್ಟೇಟ್ ಅಂತ ಇದೆ. ಇಲ್ಲಿ ವೇಕೆನ್ಸಿ ಸ್ಟೇಟ್ ಯಾವೊಂದು ಸ್ಟೇಟ್ ಅಲ್ಲಿ ವೇಕೆನ್ಸಿ ಇದೆ ಅಂತಂದು, ವೇಕೆನ್ಸಿ ಸಿಟಿ ಯಾವ್ದಲ್ಲಿ ಒಂದು ವೇಕೆನ್ಸೀಸ್ ಇದೆ ಅಂತ ಇಲ್ಲಿ ನೀವು ನೋಡಬಹುದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ಯಾವೊಂದು ಸಿಟಿಯಲ್ಲಿ ಎಲ್ಲ ವೇಕೆನ್ಸೀಸ್ ಇದಾವೆ ಅಂತ ಇಲ್ಲಿ ನೋಡಬಹುದು. ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 16/4/2026 ಪ್ರಾರಂಭ ಆಗಿದೆ. ಇಲ್ಲಿ ಲಾಸ್ಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡೋದು ಮತ್ತೆ ಫೀ ಪೇಮೆಂಟ್ ನ ಮಾಡೋದು ಬಂದ್ಬಿಟ್ಟು 30/4/2026 ಒಳಗಡೆ ನೀವು ಪೇಮೆಂಟ್ ನ ಮಾಡ್ಬೇಕಾಗತ್ತೆ. ಇಲ್ಲಿ ಕಾಲ್ ಲೆಟರ್ ಎಕ್ಸಾಮ್ ನ ಬಂದ್ಬಿಟ್ಟು 7 ದಿನ 10 ದಿನದ ಮುಂಚೆ ನಿಮಗೆ ಎಕ್ಸಾಮ್ ವೆಬ್ಸೈಟ್ ನಲ್ಲಿ ಸಿಗ್ತಾ ಹೋಗುತ್ತೆ. ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡಬಹುದು. ಆನ್ಲೈನ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ಈ ಜೂನ್ 2026 ಫಸ್ಟ್ ವೀಕ್ ಅಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ರಿನ್ಯುಮರೇಷನ್ ಫಾರ್ ಜೂನಿಯರ್ ಅಸಿಸ್ಟೆಂಟ್ CTC ಅಂತ ಇದೆ. ಇಲ್ಲಿ ಎಷ್ಟು ಪೇ ಸ್ಕೇಲ್ ನ ಕೊಡ್ತಾ ಹೋಗ್ತಾರೆ ಅಂತಂದು ಇಲ್ಲಿ ನೀವು ನೋಡಬಹುದು. ಸಿಟಿ ವೈಸ್ ಇರುತ್ತೆ, ಇಲ್ಲಿ ಸಿಟಿ ವೈಸ್ ಇರುತ್ತೆ. ಇಲ್ಲಿ ಸಿಟಿ ಕ್ಯಾಟಗರಿ ಮೇಲೆ ನಿಮ್ಮ ಸ್ಯಾಲರಿ ಡಿಪೆಂಡ್ ಆಗಿರುತ್ತೆ. ಸಿಟಿ ಕ್ಯಾಟಗರಿ 1, 2, 3 ಇದ್ರ ಮೇಲೆ ಯಾವ ಒಂದು ಸಿಟಿಯಲ್ಲಿ ನಿಮಗೆ ಜಾಬ್ ಸಿಗ್ತಾ ಹೋಗುತ್ತೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ 6 ತಿಂಗಳ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದ್ಬಿಟ್ಟು ಯಾವುದೇ ಒಂದು ಇಂಡಿಯನ್ ನ ಅಪ್ಲೈ ಮಾಡಬಹುದು. ಏಜ್ ನ ಬಂದ್ಬಿಟ್ಟು 21 ರಿಂದ 30 ವರ್ಷದೊಳಗಡೆ ಈ ಒಂದು ಹುದ್ದೆಗಳಿಗೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜುಯೇಷನ್ ಬಂದ್ಬಿಟ್ಟು ಮಿನಿಮಮ್ 55% ಮಾರ್ಕ್ಸ್ ಇಂದ ಯಾವುದೇ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪಾಸ್ ಆಗಿರಬೇಕಾಗತ್ತೆ. ಇಲ್ಲಿ ಕರೆಸ್ಪಾಂಡೆನ್ಸ್ ಡಿಗ್ರಿನ ಮಾಡಿರೋರು, ಯಾವುದೇ ಪಾರ್ಟ್ ಟೈಮ್ ಮಾಡಿರೋರು, ಡಿಸ್ಟೆನ್ಸ್ ಎಜುಕೇಶನ್ ಮಾಡಿರೋರು, ಯಾವುದೇ ತರದ ಅವರು ಈ ಒಂದು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಸಲ್ಸಕ್ ಬರೋದಿಲ್ಲ. ಕಂಪ್ಯೂಟರ್ ಲಿಟ್ರಸಿ ಇರಬೇಕು, ಅಂದ್ರೆ ಕಂಪ್ಯೂಟರ್ ನ ನಾಲೆಜ್, ವರ್ಕಿಂಗ್ ನಾಲೆಜ್ ಇರಬೇಕಾಗುತ್ತೆ. ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೇನು ಪ್ರಿಫರ್ಡ್, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದು. ಕಂಪ್ಯೂಟರ್ ಸ್ಕಿಲ್ಸ್ ಇದ್ದವರು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಇಲ್ಲಿ ಯಾವೊಂದು ಡೇಟ್ ಆಫ್ ಬರ್ತ್ ಇಂದ ಯಾವೊಂದು ಡೇಟ್ ಆಫ್ ಬರ್ತ್ ಒಳಗಡೆ ಅಪ್ಲೈ ಮಾಡಬಹುದು ಅಂತಂದು ಇಲ್ಲಿ ಡೀಟೇಲ್ ಆಗಿದೆ. ಇಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಗೆ ಸೆಲೆಕ್ಷನ್ ಪ್ರೊಸೀಜರ್, ಈ ಒಂದು ಹುದ್ದೆಗಳಿಗೆ LICನ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಯಾವ ರೀತಿ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ. ಫಸ್ಟ್ ಬಂದ್ರೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಆನ್ಲೈನ್ ಎಕ್ಸಾಮಿನೇಷನ್ ಕ್ವಾಲಿಫೈ ಮಾಡಿದ್ರ ಅಂತಂದ್ರೆ ಇಂಟರ್ವ್ಯೂ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್, ನೆಕ್ಸ್ಟ್ ಮೆಡಿಕಲ್ ಅಂಡ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ನ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಗೆ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂತಂದು ಬಂದ್ರೆ, ಇಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಬಗ್ಗೆ 40 ಕ್ವಶನ್ಸ್ ಇರ್ತವೆ, 40 ಮಾರ್ಕ್ಸ್ ಇರ್ತಾಗುತ್ತೆ. ಲಾಜಿಕಲ್ ರೀಸನಿಂಗ್ ನ ಬಂದ್ಬಿಟ್ಟು 40 ಕ್ವಶನ್ಸ್, 40 ಮಾರ್ಕ್ಸ್ ಇರ್ತಾಗುತ್ತೆ. ಇಂಗ್ಲಿಷ್ ನಲ್ಲಿ ಮಾತ್ರ ನೀವು ಒಂದು ಎಕ್ಸಾಮ್ ನ ಬರೀಬಹುದು. ಯಾವುದೇ ತರ ಕನ್ನಡದಲ್ಲಿ ಅಥವಾ ಬೇರೆ ಲ್ಯಾಂಗ್ವೇಜ್ ನಲ್ಲಿ ಬರೆಯೋಕೆ ಅವಕಾಶ ಇಲ್ಲ. ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 40 ಕ್ವಶನ್ಸ್, 40 ಮಾರ್ಕ್ಸ್. ಜನರಲ್ ಅವೇರ್ನೆಸ್ ಬಂದು ಹೌಸಿಂಗ್ ಫೈನಾನ್ಸ್ ಇಂಡಸ್ಟ್ರಿ ಬಗ್ಗೆನೇ ಇರ್ತಾ ಹೋಗುತ್ತೆ. ನ್ಯೂಮರಿಕಲ್ ಎಬಿಲಿಟಿ ಬಂದ್ಬಿಟ್ಟು 40 ಕ್ವಶನ್ಸ್, 40 ಮಾರ್ಕ್ಸ್ ಇರುತ್ತೆ. ಕಂಪ್ಯೂಟರ್ ಸ್ಕಿಲ್ಸ್ ಬಂದ್ಬಿಟ್ಟು 40 ಕ್ವಶನ್ಸ್, 40 ಮಾರ್ಕ್ಸ್. ಟೋಟಲ್ 200 ಕ್ವಶನ್ಸ್ ಬಂದ್ಬಿಟ್ಟು 200 ಮಾರ್ಕ್ಸ್ ಇರುತ್ತೆ. ಒಂದ್ಲಿ ಏನಂತಂದ್ರೆ 2 ಗಂಟೆಗಳ ಕಾಲ ಟೈಮ್ ಇರ್ತಾ ಹೋಗುತ್ತೆ ನಿಮಗೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಬಂದ್ರೆ, ನಿಮಗೆ ಇಲ್ಲಿ ನಿಮ್ಮ ಫೋಟೋಗ್ರಾಫ್ ನ ಸ್ಕ್ಯಾನ್ ತಗೊಂಡಿರ್ಬೇಕಾಗತ್ತೆ. 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಇರಬೇಕಾಗತ್ತೆ. ಸಿಗ್ನೇಚರ್ ಬ್ಲಾಂಕ್ ಇಂಕ್ ಅಲ್ಲಿ ಮಾಡ್ತಕ್ಕಂಥ ಸಿಗ್ನೇಚರ್ ನ ಇರಬೇಕಾಗತ್ತೆ. ಲೆಫ್ಟ್ ಥಂಬ್ ಇಂಪ್ರೆಷನ್ ಇರಬೇಕಾಗತ್ತೆ. ವೈಟ್ ಪೇಪರ್ ವಿತ್ ಬ್ಲಾಕ್ ಆರ್ ಬ್ಲೂ ಇಂಕ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ವೈಟ್ ಪೇಪರ್ ಅಲ್ಲಿ ವಿತ್ ಬ್ಲಾಕ್ ಇಂಕ್ ಅಲ್ಲಿ ಬರ್ದಿರ್ತಕ್ಕಂಥ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸಿಗ್ನೇಚರ್, ನೀವು ಮಾಡಿರ್ತಕ್ಕಂಥ ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಇರಬಾರ್ದು ಅಂತ ಇದನ್ನ ಡಿಸ್ಕ್ವಾಲಿಫೈ ಮಾಡ್ತಾ ಹೋಗ್ತಾರೆ. ಲೆಫ್ಟ್ ಥಂಬ್ ಇಂಪ್ರೆಷನ್ ಕರೆಕ್ಟ್ ಆಗಿ ತೆಗ್ದಿರ್ಬೇಕಾಗತ್ತೆ. ಟೆಕ್ಸ್ಟ್ ಒಂದು ಪೇಪರ್ ಅಲ್ಲಿ ತಗೊಂಡು ನಿಮ್ಮ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನ ಇದನ್ನ ಬರ್ದಿರ್ಬೇಕಾಗತ್ತೆ. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ನ ಅದನ್ನು ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ.
ಇಂಗ್ಲಿಷ್ನಲ್ಲೇ ಈ ಹ್ಯಾಂಡ್ ರೈಟನ್ ಡಿಕ್ಲರೇಷನ್ ಮಾಡಿ ಬರ್ದಿರ್ಬೇಕಾಗತ್ತೆ. ಏನಂತಂದ್ರೆ ಆನ್ಲೈನ್ ಡೀಟೇಲ್ ಎಲ್ಲ ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಂಡು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ಆನ್ಲೈನ್ ಅಪ್ಲಿಕೇಶನ್ ಪೇಮೆಂಟ್ನ ಮಾಡಬೇಕಾಗತ್ತೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀನ ಬಂದ್ಬಿಟ್ಟು 800 ರೂಪಾಯಿ ಫೀ ಇದೆ. ಗೇಟ್‌ವೇ ಚಾರ್ಜಸ್ ಮತ್ತೆ ಎಕ್ಸ್ಟ್ರಾ ಇರ್ತಾ ಹೋಗುತ್ತೆ. ಎಕ್ಸಾಮ್ ಸೆಂಟರ್ಸ್‌ನ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ನಿಮಗೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರಲ್ಲಿ ಎಕ್ಸಾಮ್ ನಡೀತಾ ಹೋಗುತ್ತೆ. ಈ ವೆಬ್ಸೈಟ್ ಲಿಂಕ್‌ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್‌ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ನೋಟಿಫಿಕೇಶನ್‌ನ ಓದ್ಕೊಂಡು ಈಸಿಯಾಗಿ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.